ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಕೆಂಪು ರಾಜಗಿರಿ ಪಲ್ಯನ ನಾವು ನಮ್ಮ ಮನೆ ಒಳಗೆ ಹೆಂಗೆ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಅಗದಿ ಆರೋಗ್ಯಕರವಾದ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋದು. ಫಸ್ಟಿಗೆ ನಾನಿಲ್ಲಿ ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ ಕೆಂಪು ರಾಜಗಿರಿ ಪಲ್ಯ. ನೋಡಿರಿ, ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ತಪ್ಪಲ್ ಪಲ್ಯ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ನೋಡಿರಿ, ನಮ್ಮ ಬಿಜಾಪುರದಾಗಂತೂ ತಪ್ಪಲ್ ಪಲ್ಯ, ಜವಾರಿ ಐಟಮ್ ಇಷ್ಟು ಚಂದ ಸಿಗ್ತೈತಲ್ರಿ. ಎಳಿಯಾಗಿ ಅಗದಿ ಜವಾರಿ ಐಟಮ್ ಸಿಗ್ತೈತೆ ನೋಡಿರಿ. ನಾನು ಚಂದಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸಣ್ಣಗೆ ಕಟ್ ಮಾಡಿ ಇಟ್ಟಿರುವಂತಹ ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ. ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಆಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕೊಂಡು, ನೀವು ಬೇಕಂದ್ರೆ ಹಸಿ ಖಾರ ಪೇಸ್ಟ್ ಹಾಕೋಬೋದು ಅಥವಾ ಹಂಗೆ ಕಟ್ ಮಾಡಿನೂ ಹಾಕೋಬೋದು. ನಾನಿಲ್ಲೇ ಕೆಂಪು ಖಾರ ನಮ್ಮ ಮನೆ ಒಳಗೆ ಪೇಸ್ಟ್ ಇತ್ತು ಅಂಥೇಳಿ ಕೆಂಪು ಖಾರನ ಇದ್ರೊಳಗೆ ಹಾಕೊಂಡಿನಿ. ಕೆಂಪು ಖಾರದ ರೆಸಿಪಿ ನೀವು ಇನ್ನೂವರೆಗೂ ನೋಡಿರಲಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬರ್ರಿ ಸ್ನೇಹಿತರೆ. ಇದು ಎಲ್ಲ ಚಂದಗೆ ಒಗ್ಗರಣೆ ಒಳಗೆ ಮಿಕ್ಸಪ್ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ತಪ್ಪಲ್ ಪಲ್ಯನ ಇದ್ರೊಳಗೆ ಆ್ಯಡ್ ಮಾಡ್ಕೊಬೋದು. ನೋಡಿರಿ ಸ್ನೇಹಿತರೆ, ನಾವು ಇದಕ್ಕೆ ಜಸ್ಟ್ ತಾಳ್ಸೋದು ಅಂತೀವಿ ನೋಡಿರಿ. ಎಲ್ಲ ತಪ್ಪಲ್ ಪಲ್ಯನೂ ಈ ರೀತಿ ತಾಳಿಸಿ ತಿನ್ನೋದ್ರಿಂದ ಅದರೊಳಗೆ ಇರುವಂತಹ ಎಲ್ಲ ಸತ್ವ ಹಂಗೆ ಉಳಿತೈತಿ. ಆಮೇಲೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಭಾಳಷ್ಟು ನೀರು ಹಾಕಿ ತಪ್ಪಲ್ ಪಲ್ಯ ಯಾವಾಗೂ ಮಾಡೋಕ್ಕೆ ಹೋಗಬೇಡ್ರಿ, ಅದು ಟೇಸ್ಟು ಕೊಡೋಂಗಿಲ್ಲ. ಆಮೇಲೆ ಅದ್ರೊಳಗಿಂದ ಎಲ್ಲ ಸತ್ವ ಹೋಗ್ಬಿಡ್ತೈತಿ. ಸೊ ಜಸ್ಟ್ ತಾಳಿಸಿರುವಂತಹ ಕೆಂಪು ರಾಜಗಿರಿ ಪಲ್ಯ ರೊಟ್ಟಿ ಜೋಡಿ, ಚಪಾತಿ ಜೋಡಿ, ಸಜ್ಜಿ ರೊಟ್ಟಿ ಜೋಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಮಕ್ಳಿಗೂ ಈ ರೀತಿ ನೀವು ಪಲ್ಯ ತಿನ್ನಿಸ್ರಿ. ದೊಡ್ಡವ್ರಿಗಂತೂ ತಿನ್ನತ್ತಾರೆ ಬಿಡ್ರಿ, ಬೇರೆ ಆಪ್ಷನ್ ಇರೋಂಗಿಲ್ಲ. ಸೊ ಮಕ್ಕಳು ಈ ರೀತಿ ತಪ್ಪಲ್ ಪಲ್ಯ ನೋಡಿದ್ರೆ ಬೇಡ ಅಂತಾರಲ್ಲ, ನೀವು ಈ ರೀತಿ ಮಾಡಿ ಅವ್ರಿಗೆ ತಿನ್ನಿಸಿ ನೋಡಿರಿ, ಡೆಫಿನೆಟ್ಲಿ ಅವ್ರು ಇಷ್ಟಪಡ್ತಾರಂತಲೇ ಹೇಳ್ಬೋದು. ತಾಳಿಸಿರುವಂತಹ ಕೆಂಪು ರಾಜಗಿರಿ ಪಲ್ಯ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡಿದ್ದೆ. ಶೇಂಗಾ ಪುಡಿ ಶೇಂಗಾ ಹಿಂಡಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೆ. ನೀವು ಬೇಕಂದ್ರೆ ಶೇಂಗಾ ಪುಡಿನೂ ಹಾಕೋಬೋದು. ಈ ರೀತಿ ಶೇಂಗಾ ಹಿಂಡಿ ಇತ್ತಂದ್ರೆ ಮನೆಯೊಳಗೆ ಅದನ್ನು ಹಾಕಿ ಪಲ್ಯ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಆಮೇಲೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಸ್ನೇಹಿತರೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಪಲ್ಯ ನೀವು ಡೆಫಿನೆಟ್ಲಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿನಿ. ಧನ್ಯವಾದಗಳು ಸ್ನೇಹಿತರೆ.